ಇವತ್ತಿನ ಅಭ್ಯಾಸದಲ್ಲಿ ಮಕ್ಕಳಿಗೆ ಸುಲಭವಾಗಿ ಧ್ಯಾನ ಮೆಡಿಟೇಷನ್ ಅನ್ನ ಹೇಗೆ ಮಾಡೋದು ಅಂತ. ತುಂಬಾ ಕಾಂಪ್ಲಿಕೇಶನ್ ಆಗಿ ಮಕ್ಕಳಿಗೆ ಫಾರ್ಮ್ ಡೈಮೆನ್ಷನ್ ಅಲ್ಲಿ ಮಾಡಿಸಿ ಇದರಲ್ಲಿ ಮಾಡಿಸಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅವ್ರನ್ನ ಕೂರಿಸೋದು, ಅವ್ರನ್ನ ಹಿಡಿದಿಡೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಧ್ಯಾನಕ್ಕೆ ಕೂರಿಸ್ಬೇಕು ಅಂದಾಗ ಹೇಗೆ ಅವರಿಗೆ ಸುಲಭವಾಗಿ ಧ್ಯಾನವನ್ನ ಮಾಡಿಸ್ಬಹುದು? ಬಹಳ ಸುಲಭ ಅಂದ್ರೆ ಉಸಿರಾಟದ ಮೇಲೆ ಗಮನವನ್ನು ಇಟ್ಕೊಂಡು ಮಾಡುವಂತಹ ಧ್ಯಾನ. ಇದಕ್ಕೆ ಆನಾಪಾನ ಧ್ಯಾನ ಅಥವಾ ಆನಾಪಾನ ಮೆಡಿಟೇಷನ್ ಅಂತ ಕರಿತೀವಿ. ಸೊ ಅದನ್ನ ಸಿಂಪಲ್ ಆಗಿ, ಅದು ಇನ್ನೂ ಹೈಯರ್ ಡೈಮೆನ್ಷನ್ ಅಲ್ಲಿ ಮಾಡಬಹುದು ದೊಡ್ಡವರಿಗೆ, ಬಟ್ ನಾವು ಅದನ್ನ ಸಿಂಪಲ್ ಆಗಿ ಮಕ್ಕಳಿಗೆ ಹೇಗೆ ಮಾಡಿಸ್ಬಹುದು ಅನ್ನೋದನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೀವಿ. ಸೊ ಸರಳವಾಗಿ ಅವರು ಸುಖಾಸನ ಸ್ಥಿತಿಯಲ್ಲಿ ಧ್ಯಾನ ಮಾಡಬೇಕಾದ್ರೆ ಕೂತ್ಕೊಳ್ಳುವಂತ ಆಸನ ಯಾವಾಗ್ಲೂ ಆಸೀನರಾಗಿರುವಂತ ಸ್ಥಿತಿ ಅವರಿಗೆ ಕಂಫರ್ಟ್ ಇರಬೇಕು, ಸುಖವಾಗಿರ್ಬೇಕು. ನಾವು ವಜ್ರಾಸನ ಕೂತ್ರೆ ಒಳ್ಳೇದು ಅಂತ ಹೇಳಿ ವಜ್ರಾಸನ ಕೂತ್ರೆ ಕಾಲು ನೋವು ಬರ್ತಾ ಇದ್ರೆ ಅವ್ರ ಗಮನ ಎಲ್ಲ ಕಾಲ ಕಡೆಗೆ ಹರಿದೋಗುತ್ತೆ. ಹಾಗೆ ಮಾಡಿ ಪ್ರಯೋಜನ ಇಲ್ಲ. ಹಾಗಾಗಿ ಕಂಫರ್ಟೇಬಲ್ ಆಗಿ ಅವರು ಈಸಿ ಚೇರ್ ಅಲ್ಲಿ ಫಸ್ಟ್ ಕೂತ್ಕೋತಾರೆ ಅಂದ್ರೆ ಈಸಿ ಚೇರ್ ಅಲ್ಲೇ ಕೂರಿಸಿ ಮಾಡೋಣ. ಒಟ್ಟಿನಲ್ಲಿ ಅವ್ರನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡೋಣ. ಮೊದಲಿನ ಹಂತದಲ್ಲಿ ನಾವು ಸುಖಾಸನದಲ್ಲಿ ಅಂದ್ರೆ ಸುಖಾಸನದಲ್ಲಿ ಗೋಡೆಗೆ ಬೇಕಿದ್ರೆ ಹೊರ್ಕೊಂಡು ಕೂತ್ಕೋಬಹುದು. ಯಾಕಂದ್ರೆ ಬೆನ್ನು ಇದರಲ್ಲಿ ನೋಡಿ ಧ್ಯಾನದಲ್ಲಿ ಕಡ್ಡಾಯವಾಗಿ ನೇರ ಇರಬೇಕು. ಹಾಗಾಗಿ ಬೆನ್ನನ್ನ ನೇರ ಉಳಿಸ್ಕೊಳ್ಳುವಂತ ಯಾವ್ದಾದ್ರೂ ಸ್ಥಿತಿ ಸೂಕ್ತ ಆಗಿರುತ್ತೆ. ಕರಗಳಲ್ಲಿ ಯಾವ್ದಾದ್ರೂ ಒಂದು ಮುದ್ರೆ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗೋದು ಅಂದ್ರೆ ಚಿನ್ಮುದ್ರೆ. ಎರಡು ಬೆರಳಿನ ತುದಿಗಳು ಒಂದಕ್ಕೊಂದು ಸ್ಪರ್ಶ ಮಾಡಿ ಮೇಲ್ಮುಖವಾಗಿ ತೊಡೆ ಮಧ್ಯೆ, ಇದನ್ನ ಜ್ಞಾನ ಮುದ್ರೆ ಅಂತಾನೂ ಕರಿತೀವಿ. ಜ್ಞಾನಕ್ಕೆ ಕೂಡ ಒಳ್ಳೇದು ಈ ಮುದ್ರೆ. ಹಿಡ್ಕೊಂಡಿದೀವಿ ನಾವಿಲ್ಲಿ. ನಿಧಾನಕ್ಕೆ ಕಣ್ಣುಗಳನ್ನ ಮೊದಲಿಗೆ ಮುಚ್ಚಿ ಕೂತ್ಕೊಳ್ಳೋದನ್ನ ರೂಢಿ ಮಾಡ್ತಾ ಬರ್ಬೇಕು ಅವರಿಗೆ. ಸೊ ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿಕೊಳ್ತಾ ನಿಧಾನಕ್ಕೆ ಶರೀರವನ್ನ ಸಡಲಿಸ್ಕೊಳ್ತಾ ಬರ್ತೀವಿ. ಶರೀರದ ಮೇಲೆ ಗಮನವನ್ನ ತರೋದಕ್ಕೆ ನಾವು ಸೂಚನೆಯನ್ನ ಕೊಡ್ತಾ ಬರಬೇಕು. ಯಾವಾಗ್ಲೂ ಮಕ್ಕಳಿಗೆ ಧ್ಯಾನವನ್ನ ಮಾಡಿಸ್ಬೇಕಾದ್ರೆ ನಾವು ಗೈಡೆಡ್ ಮೆಡಿಟೇಷನ್ ಅನ್ನ ಹೆಚ್ಚು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಹಿಂದಿಂದ ಸೂಚನೆ ಬರ್ತಾ ಇರಬೇಕು, ಅವ್ರು ಅದನ್ನ ಕೇಳ್ಕೊಂಡು ಮಾಡುವ ರೀತಿಯಲ್ಲಿ ಇರಬೇಕು. ಅವರಿಗೆ ಮಾಡಕ್ ಬಿಟ್ರೆ ಮಾಡಕ್ಕೆ ಗೊತ್ತಾಗಲ್ಲ ಯಾವ ರೀತಿಯಲ್ಲಿ ಮಾಡಬೇಕು ಅಂತ. ಅದು ಸುಮಾರು ಸಮಯಗಳ ಕಾಲ ಆ ರೀತಿ ಗೈಡೆಡ್ ಮೆಡಿಟೇಷನ್ ಮಾಡ್ತಾ ಇದ್ರೆ ಮತ್ತೆ ಅವರಿಗೆ ಅಭ್ಯಾಸ ರೂಢಿ ಆಗ್ತಾ ಬರುತ್ತೆ. ಸೊ ಮೊದಲಿಗೆ ನಾವು ಕಣ್ಣನ್ನ ಮೃದುವಾಗಿ ಮುಚ್ಚಿ ಶರೀರವನ್ನ ಸಂಪೂರ್ಣ ಸಡಲಿಸ್ಕೊಳ್ತಾ ಹೋಗ್ತೀವಿ. ನಗು ಮುಖವನ್ನ ತುಂಬಿಸ್ಕೊಳ್ತೀವಿ. ಶರೀರ ಸಡಿಲಾಗಿದೆ ಅಂದ್ರೆ ತನ್ನಿಂತಾನೆ ನಗು ಅರಳಬೇಕು. ಮುಗುಳ್ನಗೆ ಮುಖದಲ್ಲಿ ಮಂದಹಾಸ ತುಂಬಿದ ಭಾವ, ಶಾಂತ ಚಿತ್ತ. ಇಲ್ಲಿ ಮೊದಲಿಗೆ ನಾವು ಗಮನವನ್ನ ಉಸಿರಿನ ಮೇಲೆ ಕೇಂದ್ರೀಕರಿಸಕ್ಕೆ ಹೇಳಬೇಕು. ಸೊ ಸುಲಭವಾಗಿ ಉಸಿರಾಟವನ್ನ ಗಮನಿಸಿದ್ರೆ ಸಾಕು. ನ್ಯಾಚುರಲ್ ಆಗಿ ಅದು ಪ್ರೊಸೆಸ್ ನಡೀತಾ ಇದೆ. ನಾವೇನು ಕಂಟ್ರೋಲ್ ಮಾಡೋದು ಬೇಡ, ಅದರ ಪಾಡಿಗೆ ಅದು ನಡೀಲಿ. ಸೊ ಒಳಕ್ ಹೋಗ್ತಾ ಇದೆ, ಇನ್ಹೇಲ್ ಆಗ್ತಾ ಇದೆ, ಎಕ್ಸೇಲ್ ಆಗ್ತಾ ಇದೆ. ಸೈಕ್ಲಿಸಿಟಿ ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಉಸಿರು ಬರ್ತಾ ಇದೆ. ಅದನ್ನ ಗಮನಿಸ್ತಾ ಇದ್ದ ಹಾಗೆ ಅದು ನಿಧಾನ ದೀರ್ಘ ಆಟೋಮೆಟಿಕ್ ಆಗೋಕ್ ಶುರು ಆಗುತ್ತೆ. ನಾವು ಗಮನಿಸದೇ ಇದ್ದಾಗ ವಿಶೇಷತೆ ಏನಂದ್ರೆ ವಾಲಂಟ್ರಿ ಆಗೂ ಆಗುತ್ತೆ ಬ್ರೆತ್ತು, ಇನ್ವಾಲಂಟ್ರಿ ಆಗುತ್ತೆ. ನಾವು ಗಮನಿಸದೇನು ಅದ್ರ ಪಾಡಿಗೆ ಅದಾಗುತ್ತೆ ಉಸಿರಾಟ ಅನ್ನುವಂಥದ್ದು. ನಾವು ಗಮನಿಸಿದ್ರೆ ವಾಲಂಟ್ರಿ ಆಗಿ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡಕ್ಕಾಗುತ್ತೆ. ಇದು ವಿಶೇಷತೆ ಪ್ರಾಣದ್ದು. ಸೊ ಪ್ರಾಣಶಕ್ತಿಯ ವಿಶೇಷತೆ. ಸೊ ಈಗ ನಾವು ಗಮನಿಸ್ಕೊಳಕ್ ಶುರು ಮಾಡಿದ್ವಿ, ಕಂಟ್ರೋಲ್ ಏನು ಮಾಡ್ತಿಲ್ಲ, ಗಮನಿಸ್ತಾ ಇದ್ದೀವಿ. ಗಮನಿಸ್ತಿದ್ದ ಹಾಗೆ ಅದು ನಿಧಾನ ಆಗಕ್ ಶುರು ಆಗುತ್ತೆ. ಉದ್ದ ಆಳದ ಉಸಿರಾಟ, ಡೀಪ್ ಬ್ರೀದಿಂಗ್ ಆಗಕ್ ಶುರು ಆಗುತ್ತೆ. ಅದನ್ನ ಗಮನಿಸ್ತಾ ಹಾಗೇನೆ ಉದರ ಶ್ವಾಸವನ್ನ ಮಾಡ್ತಾ ಬರೋಣ. ಉದರ ಅಂದ್ರೆ ಅಬ್ಡಾಮಿನಲ್ ಏರಿಯಾ, ಹೊಟ್ಟೆಯ ಭಾಗದ ಉಸಿರಾಟ. ಇದು ಸುಮಾರು ಕಾಯಿಲೆಗಳಿಗೆ ಲಾಭವನ್ನ ಕೊಡುವಂತ ಅಭ್ಯಾಸ ಕೂಡ ಹೌದು. ಸೊ ಡೈಜೆಸ್ಟಿವ್ ಆರ್ಗ್ಯಾನ್ಗಳನ್ನ ಚೆನ್ನಾಗಿ ಆಕ್ಟಿವ್ ಮಾಡುತ್ತೆ, ಜಠರಾಗ್ನಿಯನ್ನು ಹೆಚ್ಚು ಉತ್ಪತ್ತಿ ಮಾಡಕ್ಕೆ ಸಹಕಾರಿಯಾಗುತ್ತೆ. ಇನ್ಹೇಲ್ ಮಾಡ್ತಾ 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 ಹೊಟ್ಟೆಯನ್ನ ಬಲ್ಜ್ ಮಾಡ್ತೀವಿ, ಉಬ್ಬಿಸ್ಕೊಳ್ತೀವಿ ಬಲೂನ್ ರೀತಿಯಲ್ಲಿ. ಮಕ್ಕಳಿಗೆ ಬಲೂನ್ ಹೇಳಿದ್ರೆ ಸುಲಭವಾಗಿ ಅರ್ಥ ಆಗುತ್ತೆ. ಬಲೂನ್ಗೆ ಹೇಗೆ ಗಾಳಿ ಹಾಕಿದಾಗ ಮುಂದಕ್ಕೆ ಬರುತ್ತೋ ಉಬ್ಬುತ್ತೋ ಹಾಗೆ ಹೊಟ್ಟೆ ಉಬ್ತಾ ಹೋಯ್ತು. ನಿಧಾನಕ್ಕೆ ಮಾಡ್ಬೇಕು ಅದು ಮಸಲನ್ನ. ಮೆಲ್ಲ ಬಲ್ಜ್ ಮಾಡ್ತಾ ಬರಬೇಕು ನಿಧಾನಕ್ಕೆ. ಎಕ್ಸೇಲ್ ಮಾಡ್ತಾ ನಿಧಾನಕ್ಕೆ ಬಲೂನಿಂದ ಗಾಳಿ ತೆಗೆದ್ರೆ ಹೇಗೆ ಅದು ಸುಕ್ಕು ಕಟ್ತಾ ಹೋಗುತ್ತೋ ಬಲೂನು, ಹಾಗೆ ಹೊಟ್ಟೆ ಒಳಕ್ಕೆ ಸುಕ್ಕಾಗ್ತಾ ಹೋಗ್ಬೇಕು. ಸಕ್ ದಿ ಅಬ್ಡಾಮಿನಲ್ ಮಸಲ್ಸ್ ಇನ್ as much as possible. Try to stick it to the back. ಹಿಂದಕ್ಕೆ ಅಂಟಿಸಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಮುಂದುವರಿಸೋಣ. 1-2-3 ಸುತ್ತು. ಇನ್ಹೇಲ್ ಮಾಡ್ತಾ ಹೊಟ್ಟೆ ಬಲ್ಜಿಂಗ್, ಉಬ್ಬಿಸ್ಕೊಳ್ತಾ ಇದ್ದೀವಿ ಹೊಟ್ಟೆಯನ್ನ. ಎಕ್ಸೇಲ್ ಹೊಟ್ಟೆ ಒಳಕ್ಕೆ. ಈಗ ಇದೇ ರೀತಿ ಮಾಡ್ತಾ ಮಾಡ್ತಾ ಉಸಿರಾಟದ ಕೌಂಟ್ ಅನ್ನ 4 ಕೌಂಟ್ ಇನ್ಹೇಲ್ ಮಾಡಿದ್ರೆ 8 ಕೌಂಟಿನಷ್ಟು ಎಕ್ಸೇಲ್. ಅಂದ್ರೆ ಎಕ್ಸೇಲ್ ಯಾವಾಗಲೂ ಡಬಲ್ ಇರಬೇಕು ಅಂತ ಲೆಕ್ಕ. ಇದು ಪ್ರಾಣಾಯಾಮದ ಸೂತ್ರ ಆಗಿರುತ್ತೆ. ಸೊ ಇನ್ಹೇಲ್ 4 ಕೌಂಟ್ ಅಷ್ಟು ಮಾಡಿ ಎಕ್ಸೇಲ್ ಇನ್ನಷ್ಟು ಡೀಪ್ ಆಗಿ, ಅಂದ್ರೆ ಟಾಕ್ಸಿನ್ ಅನ್ನ ಪೂರ್ತಿ ಹೊರಗೆ ಹಾಕ್ಬೇಕು. ಡಿಟಾಕ್ಸಿಫಿಕೇಶನ್ ಆಗ್ಬೇಕು ನಮ್ಮ ಬಾಡಿಯಿಂದ. ಟಾಕ್ಸಿನೇಟೆಡ್ ಏರ್ ಅನ್ನ, ಉಷ್ಣಾಂಶ ಹೊತ್ತಿರುವ ಉಸಿರನ್ನ ಹೊರಬಿಡೋಣ. ಚೆನ್ನಾಗಿ ದೀರ್ಘವಾಗಿ ಹೊರಬಿಡೋಣ. ಆಯಾಸ ಹೋಗುತ್ತೆ, ಒತ್ತಡ, ಶರೀರದ ಸ್ಟಿಫ್ನೆಸ್ ಹೋಗುತ್ತೆ ಆ ರೀತಿ ಡೀಪ್ ಆಗಿ ಎಕ್ಸೇಲ್ ಮಾಡೋದ್ರಿಂದ.
ಸಣ್ಣ ಕೌಂಟಿನ ಇನ್ಹೇಲ್ 4 ಕೌಂಟಿನಷ್ಟು 1 2 3 4 4 ಕೌಂಟ್ ಇನ್ಹೇಲ್ 8 ಕೌಂಟ್ ಎಕ್ಸೇಲ್ 1 2 3 4 5 6 7 8 ಈ ರೀತಿ ಮುಂದುವರಿಸ್ತಾ ಹೋಗೋಣ. ಎಷ್ಟು ಹೊತ್ತು ನಮಗೆ ಮನಸ್ಸನ್ನು ಕೇಂದ್ರೀಕರಿಸಕ್ಕಾಗುತ್ತೆ ಉಸಿರಿನ ಮೇಲೆ ಅಷ್ಟು ಹೊತ್ತು ಕೇಂದ್ರೀಕರಿಸ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿಂದ ಮನಸ್ಸು ಚಂಚಲಗೊಳ್ತಾ ಇದೆ ಅಂದರೆ ಅಲ್ಲಿಂದ ಮತ್ತೆ ಪುನಃ ನೆಕ್ಸ್ಟ್ ಡೈವರ್ಷನ್ಗೆ ತಗೊಳ್ಳೋಣ. ಹಾಗೆ ಅಲ್ಲಿಂದನೇ ಧ್ಯಾನವನ್ನು ಮುಂದುವರಿಸ್ತಾ ಹೋಗೋಣ, ಅಥವಾ ದಿನೇ ದಿನೇ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಮೊದಲಿಗೆ ಇಷ್ಟು ಮಾಡಿಸ್ಬಿಟ್ಟು 1-2 ದಿನ, ಆಮೇಲೆ ಇನ್ನು ಅದರಲ್ಲಿ ಮುಂದುವರೆದ ಭಾಗವನ್ನು ಇಲ್ಲಿ ಕೆಲವು ಅವೇರ್ನೆಸ್ಗಳನ್ನು ಅಂದರೆ ಪಾಯಿಂಟೆಡ್ ಅವೇರ್ನೆಸ್, ಸರ್ಫೇಸ್ ಅವೇರ್ನೆಸ್, ಆಮೇಲೆ ಲೀನಿಯರ್ ಅವೇರ್ನೆಸ್ ಅಂದರೆ ಇಲ್ಲಿ 4 ಆಯಾಮಗಳನ್ನು ಗಮನಿಸ್ಕೊಳ್ತಾ ಹೋಗ್ತೀವಿ ನಾವು. ಮೊದಲ ಆಯಾಮ ಪಾಯಿಂಟ್, ಕೆಲವೊಂದು ಬಿಂದುವನ್ನ ಗಮನಿಸೋದು. ಈಗ ಮೂಗಿನ ತುದಿ ಭಾಗಕ್ಕೆ ಗಮನವನ್ನ ಕೇಂದ್ರೀಕರಿಸ್ತಾ ಹೋಗೋದು ಧ್ಯಾನದಲ್ಲಿ. ಅವಾಗ ಅಲ್ಲಿ ಉಸಿರು ಸಂಚಲನ ಆಗೋದು, ಅಲ್ಲಿಗೆ ಟಚ್ ಆಗಿ ಹೋಗೋದು ಅನುಭವಕ್ಕೆ ಬರ್ತಿದ್ಯಾ ಅಂತ ಗಮನಿಸ್ಕೊಳಕ್ಕೆ ಹೇಳಬೇಕು ನಾವು ಮಕ್ಕಳಿಗೆ. ಮೂಗಿನ ತುದಿಯಲ್ಲೇ ಗಮನವನ್ನ ಕೇಂದ್ರೀಕರಿಸ್ತಾ ಉಸಿರಾಟ ನಡೆಸೋದು. ಆದಷ್ಟು ಸುಲಭವಾಗಿ ಮನಸ್ಸನ್ನು ಕೇಂದ್ರೀಕರಿಸಿ ಅಲ್ಲಿ ಅನುಭವಕ್ಕೆ ತಗೊಳ್ಳೋದು ಆಗಲ್ಲ, ಅಷ್ಟು ಸುಲಭ ಇಲ್ಲ ಮಕ್ಕಳಿಗೆ, ಕಷ್ಟ ಅನ್ನಿಸ್ಬೋದು. ಹೋಗ್ಲಿ, ಅದರ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇಳಿಯೋಣ ಒಂದು ಸ್ವಲ್ಪ ಕೆಳಕ್ಕೆ. ಸರ್ಫೇಸ್ ಅವೇರ್ನೆಸ್ ಅಂದ್ರೆ ನಿಮ್ಮ ಮೂಗಿನ ಕೆಳಭಾಗ, ಮೇಲ್ತುಟಿಯ ಮೇಲ್ಭಾಗದ ಜಾಗ ಏನಿದೆ, ಆ ಮೀಸೆ ಬರುವ ಜಾಗ ಏನಿದೆ, ಆ ಜಾಗದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅಷ್ಟೂ ಜಾಗಕ್ಕೆ ಅಲ್ಲಿ ಕೇಂದ್ರೀಕರಿಸಿದಾಗ ಇಲ್ಲಿ ಸುಲಭವಾಗಿ ನಮಗೆ ಉಸಿರಾಟದ ಅನುಭವ ಸಿಗುತ್ತೆ. ಬಿಸಿಯಾಗಿರುವ ಗಾಳಿ ಶರೀರದಿಂದ ಹೊರ ಹೋಗ್ತಾ ಇರುತ್ತೆ, ಉಸಿರು. A warm air goes out from the body. The cool air enters the nostril. ಮೂಗನ್ನ ತಣ್ಣಗಿರುವ ಗಾಳಿ ಪ್ರವೇಶಿಸುತ್ತೆ. ಆ ಎರಡು ಬಿಸಿ ಮತ್ತೆ ತಣ್ಣಗಿನ ಅನುಭವ ಇಲ್ಲಿ ಆಗ್ತಾ ಹೋಗುತ್ತೆ ನಮಗೆ. ಅದು ಸುಲಭವಾಗಿ ಕಂಡ್ಕೊಳಕ್ಕಾಗುತ್ತೆ ಮಕ್ಕಳಿಗೆ. ಅದರ ಮೇಲೆ ಗಮನವನ್ನ ಕೇಂದ್ರೀಕರಿಸಕ್ಕೆ ಹೇಳ್ತಾ ಹೋಗೋಣ. ಸ್ಪರ್ಶ ಜ್ಞಾನ, ಸರ್ಫೇಸ್ ಅವೇರ್ನೆಸ್ ಅಂತ ಕರಿತೀವಿ ಇದನ್ನ. ಹೀಗೆ ಗಮನಿಸ್ತಾ ಗಮನಿಸ್ತಾ ನೆಕ್ಸ್ಟ್ ಇದರಲ್ಲೇನೆ ಯಾವ ಮೂಗಿನಲ್ಲಿ ಉಸಿರಾಟ ನಡೀತಾ ಇದೆ ಅಂತ ಕಂಡ್ಕೊಳಕ್ ಹೇಳ್ಬೇಕು. ಅಂದ್ರೆ ಡಾಮಿನೇಟಿಂಗ್ ಆಗಿ ಯಾವುದೋ ಒಂದು ಮೂಗಲ್ಲಿ ಉಸಿರಾಟ ನಡೀತಾ ಇರುತ್ತೆ. ನಮ್ಗೆ ನಾವು ಅಂದ್ಕೊಂಡಿರ್ತೀವಿ 2 ಮೂಗಿದೆ, 2 ಮೂಗಿನಲ್ಲಿ ಉಸಿರಾಟ ಎಟ್ ಎ ಟೈಮ್ ನಡೆಯುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾವುದೋ ಒಂದು ಮೂಗಿನಲ್ಲಿ ನಡೀತಾ ಇರುತ್ತೆ. ಅದು ಕಾಲಕ್ರಮೇಣ ಅಂದ್ರೆ 1-2 ಗಂಟೆಗಳಿಗೊಮ್ಮೆ, ಒಮ್ಮೆ ಆರೋಗ್ಯವಂತ ಮನುಷ್ಯನಲ್ಲಿ ಸರಿಯಾಗಿ 2 ಗಂಟೆಗಳಿಗೊಮ್ಮೆ ಅದು ಬದಲಾವಣೆ ಆಗುತ್ತೆ. ಆ ರೀತಿ ಒಮ್ಮೆ ಎಡದಲ್ಲಿ ಆಗ್ತಿದ್ರೆ ಇನ್ನೊಂದು 2 ಗಂಟೆಗಳ ನಂತರ ಅದು ಬಲದಲ್ಲಿ ಆಗ್ಬೇಕು. ಇದು ಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸ್ಥಿತಿ. ಅದನ್ನ ಗಮನಿಸ್ಕೊಳಕ್ಕೆ ಯಾವ ಮೂಗಲ್ಲಿ ಈಗ ಪ್ರಸ್ತುತ ನಡೀತಾ ಇದೆ ಅಂತ ಗಮನಿಸ್ಕೊಳಕ್ಕೆ ಹೇಳ್ಬೇಕು, ಕಂಡು ಹಿಡಿಯಕ್ಕೆ ಹೇಳ್ಬೇಕು. ಕೈಯನ್ನ ತಗೊಂಡು ಹೋಗದೆ ಮನಸ್ಸನ್ನ ಕೇಂದ್ರೀಕರಿಸ್ತಾ ಗಮನಿಸ್ತಾ ಹೋಗೋದು. ಡೀಪ್ ಆಗಿ ಗಮನಿಸ್ಕೊಳ್ತಾ ಹೋದಾಗ ನನಗೆ ನನ್ನ ಮೂಗಿನಲ್ಲಿ, ಬಲ ಮೂಗಿನಲ್ಲಿ ಉಸಿರಾಟ ನಡೀತಾ ಇರೋದು ಅನುಭವಕ್ಕೆ ಬರ್ತಾ ಇದೆ. ಆ ರೀತಿಯಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ಬರ್ತಿದೆ, ಅದು ಹೌದಾ ಸರಿನಾ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೈಯನ್ನ ಅಡ್ಡ ಇಟ್ಕೊಂಡು ಬೇಕಿದ್ರೆ ಮೊದಲ ಶುರುವಿನ ದಿನಗಳಲ್ಲಿ ನೋಡ್ಬೋದು. ಆದ್ರೆ ಮುಂದುವರೆದ ಧ್ಯಾನಗಳಲ್ಲಿ ಆ ರೀತಿ ನೋಡೋ ಹಾಗಿಲ್ಲ. ಕೈ ಚಲನೆ, ಶರೀರದ ಚಲನೆ ಇಲ್ಲ. ಹೌದು, ಖಚಿತವಾಗಿ ನನಗೆ ಬಲದಲ್ಲೇ ನಡೀತಾ ಇದೆ, ಅನುಭವಕ್ಕೆ ಸಿಗ್ತಾ ಇದೆ ಕೈಗೆ. ಅದಾದ ನಂತರ ಆ ಮೂಗನ್ನೇ ಕೇಂದ್ರೀಕರಿಸ್ಕೊಂಡು ಇನ್ನಷ್ಟು ಇಂಟೆನ್ಸಿವ್ ಆಗಿ ಫೋಕಸ್ ಅನ್ನ ತಗೊಳ್ತಾ ಹೋಗೋದು. ಆ ಮೂಗಿನ ಮೇಲೆ ಮಾತ್ರ ಗಮನ. ಬಲದಲ್ಲಿ ಆದ್ರೆ ಬಲದಲ್ಲಿ ನಡೀತಾ ಇರೋದ್ರಾದ್ರೆ ಅಲ್ಲಿ ಲೀನಿಯರ್ ಅವೇರ್ನೆಸ್. ಬ್ರೆತ್ ಒಳಕ್ಕೆ ಹತ್ತುತ್ತಾ ಇದೆ ಮೂಗಿನ ಮೂಲಕ, ವಾಪಸ್ ಡೌನಿಗೆ ಇಳಿತಾ ಇದೆ ಲೈನ್ ರೀತಿಯಲ್ಲಿ. ಮತ್ತೆ ಅಲ್ಲಿ 2 ಬ್ರಾಂಕೈಟ್ ಸ್ಪ್ಲಿಟ್ ಆಗ್ತಾ ಇದೆ, ಲಂಗ್ಸಿನ 2 ಭಾಗಕ್ಕೆ ಕವಲೊಡಿತಾ ಇದೆ. ಹಾಗೆ ವಾಪಸ್ ಅದೇ ರೂಟಲ್ಲಿ ಮತ್ತೆ ಬರ್ತಾ ಇದೆ. ಸೊ ಲೈನ್ ಹೋಗ್ತಾ ಇರೋದು, ಬರ್ತಾ ಇರೋದು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೇಕು. ಆ ಬ್ರೆತ್ ಹೋಗೋ ಜಾಗವನ್ನ, ಅದನ್ನ ಲೈನ್ ಅನ್ನ ಫಾಲೋ ಮಾಡ್ಕೊಳ್ತಾ ಹೋಗೋದು. ನಾವು ಟ್ರೇಸ್ ಮಾಡ್ಕೊಳ್ತಾ ಹೋಗೋದು, ಆ ಟ್ರ್ಯಾಕ್ ಅನ್ನ ಟ್ರೇಸ್ ಮಾಡ್ಕೊಳ್ತಾ ಹೋಗೋದನ್ನ ಹೇಳ್ಕೊಡ್ಬೇಕು ನಾವು ಮಕ್ಕಳಿಗೆ. ಅದನ್ನೇ ಗಮನಿಸ್ಕೊಳ್ತಾ ಹೋಗ್ಬೇಕು. ಒಂದು 10 ಉಸಿರು, ಒಂದು 20 ಉಸಿರು ಆದ್ರೆ ಹೀಗೆ ದಿನೇ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಮನಸ್ಸು ನಮ್ಗೆ ಗೊತ್ತಿಲ್ಲದೆ ಒಳಮುಖಗೊಳ್ತಾ ಹೋಗುತ್ತೆ. ಉಸಿರು ಅನ್ನೋ ಒಂದು ವಿಚಾರದ ಮೇಲೆ ಮನಸ್ಸು ಕೇಂದ್ರೀಕೃತ ಆಗ್ತಾ ಹೋಗುತ್ತೆ. ಆನಂದ ಆಗ್ತಾ ಇರುತ್ತೆ. ಹೊರಗಡೆ ಎಲ್ಲ ಜಂಜಾಟವನ್ನ ನಿಲ್ಲಿಸುತ್ತೆ ಮನಸ್ಸು. ಒಂದೇ ವಿಚಾರದ ಮೇಲೆ ಶಾಂತ ಚಿತ್ತತೆಗೆ ಬರ್ತಾ ಹೋಗುತ್ತೆ. ಹಾಗೆ ಅನುಭವಿಸ್ತಾ ಅಭ್ಯಾಸವನ್ನ ಇಲ್ಲಿಗೆ ನಿಲ್ಲಿಸ್ತಾ ಹೋಗ್ಬೋದು. ನಿಧಾನಕ್ಕೆ ನಮಗೆ ಸಮಯಾವಕಾಶ ಇದ್ರೆ 2 ನಿಮಿಷಗಳ ಕಾಲ ಅಲ್ಲಿ ಶವಾಸನವನ್ನ ಮಲಗಿಸ್ಬೋದು ಮಕ್ಕಳನ್ನ. ಅಥವಾ ನಿಧಾನಕ್ಕೆ ಹಾಗೆ ಕರಗಳಲ್ಲಿ ಅಂಗೈಯನ್ನ ಉಜ್ಜಿ ಬಿಸಿ ಮಾಡಿಕೊಂಡು ಕಣ್ಣಿನ ಸುತ್ತ ಇಟ್ಕೊಂಡು
ಪಾಮಿಂಗ್ ಮಾಡ್ಕೊಂಡು ಯಾವಾಗಲೂ ಧ್ಯಾನ ಮಾಡಿದ ನಂತರ ಕಣ್ಣನ್ನು ತೆರಿಬೇಕು. ಕಣ್ಣನ್ನು ಮಿಡಕಿಸ್ತಾ ತೆರಿತಾ ಅಂಗೈಯನ್ನು ನೋಡ್ತಾ ಬರ್ಬೋದು. ಪೂರ್ಣ ಕಣ್ಣನ್ನು ತೆರಿಬೋದು.